ತಂದೆ ಮಗಳ ಒಂದು ಬಾಂಧವ್ಯದ ಬಗ್ಗೆ ಮತ್ತು ಫ್ರೆಂಡ್ಶಿಪ್ಪರ ಬಗ್ಗೆ, ಒಬ್ಬ ಅಣ್ಣ ತಮ್ಮನ ಸಂಬಂಧಗಳ ಬಗ್ಗೆ ಈ ಮೂವಿ ಇರುತ್ತದೆ. ಮೂವಿ ಮಾತ್ರ ಒಂದು ಬೆಸ್ಟ್ ವಾಚಿಂಗ್ ಮೂವಿ ಅಂತ ಅನ್ಬೋದು. ಬಾಕ್ಸಿಂಗ್ ಜಾಟ್ ಪಟ ಕಿಂಗ್ ಆಫ್ ರೌಡೀಸ್ ಇದೊಂದು ಮಲಯಾಳಂ ಮೂವಿ ಯಾವ ಥರ ನಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇರುತ್ತೆ. ಫಸ್ಟ್ ಟೈಮ್ ಬಂದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೂವಿ ಮಾತ್ರ ಒಂದು ಬೆಸ್ಟ್ ಆದ ಮೂವಿ ಅಂತ ಅನ್ಬೋದು. WWF ಯಾವ ಥರ ಸಣ್ಣವರಿದ್ದಾಗ ನಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಬರುತ್ತೋ ಮುಂದೆ ಏನು ಯಾವ ಥರ ಹೊಡಿಬೋದು ಏನಿಲ್ಲ ಅಂತ ಆ ಥರ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಈ ಮೂವಿಯಲ್ಲಿ ಸಕ್ಸಸ್ ಆಗಿದೆ ಅನ್ಬೋದು. ಮೂವಿ ಮಾತ್ರ ಒಂದು ಸಿಂಪಲ್ ಆದ ಕಥೆನ ಯಾವ ಥರ ತೋರಿಸಿದ್ದಾರೆ ಅಂತಂದರೆ, ಒಬ್ಬ ಫ್ರೆಂಡು ಚಿಕ್ಕ ವಯಸ್ಸಿಂದ ಅವನಿಗೆ ದೊಡ್ಡ ಪ್ರಾಬ್ಲಮ್ಗಳಿರುತ್ತೆ. ಅವರ ಫ್ರೆಂಡ್ಸಿಂದ ದೂರ ಆಗ್ಬಿಟ್ಟಿದ್ದಾನೆ. ಅವನು ದೂರ ಆಗ್ಬಿಟ್ಟಿದ್ಮೇಲೆ ಈ ಥರ ದೂರ ಆಗಿದ್ವಿ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಯಾವ ಥರ ಅವರು ದೂರ ಆಗಿದ್ರು, ಅವರಲ್ಲಿ ಏನು ಸಮಸ್ಯೆ ಇತ್ತು ಅಂತ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಆದರೆ ಮೂವಿ ನಿಮ್ಗೆ ಇಂಟ್ರೆಸ್ಟ್ ಬರೋಂಗೆ ನಾನು ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಅಷ್ಟೇ. ಮತ್ತು ಮೂವಿ ರಿವ್ಯೂ ಇದು ಅಷ್ಟಲ್ಲಿ ಮೂವಿ ಯಾವ ಥರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೋದು ಅದ್ರ ಬಗ್ಗೆ ಹೇಳ್ತೀನಿ. ಬಟ್ ನಮ್ಮ ಹೀರೋ ನಡುವೆ ಜಗಳ ಆಗಿ ನಮ್ಮ ಹೀರೋ ಒಬ್ಬನು ಹೋಗ್ಬಿಟ್ಟಿರ್ತಾನೆ. ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಈಗ ಮತ್ತೆ ಅವನು ದೊಡ್ಡವಾದ್ಮೇಲೆ ಈಗ ಆ ಊರಿಗೆ ಹೊಳೆ ಬರ್ತಾನೆ. ಆ ಊರಿಗೆ ಹೊಳೆ ಬಂದ್ಮೇಲೆ ಆ ಊರಲ್ಲಿ ಒಂದು WWF ತರ ಒಂದು ಯಾವ್ದಾರು ಗ್ರೌಂಡ್ ಮಾಡ್ಬೇಕು. ಈ ತರ ಯಾರು ಕೂಡ ಟ್ರೈ ಮಾಡಕ್ ಹೋಗಿಲ್ಲ. ಮೊದ್ಲೇ ಕಲಿ ನಮ್ಮ ತಾತ ಕಾಲದಲ್ಲಿ ಇವನ್ನೆಲ್ಲ ಮಾಡ್ತಿದ್ರು. ಅದು ಕೂಡ ಆ ಗರಡಿ ತರ ಮಾಡಿ ಆ ತರ ಎಕ್ಸ್‌ಪ್ರೆಸ್ ಕೊಡ್ತಿದ್ರು. ಆದ್ರೆ ನಾವು ಒಂಥರ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಜೊತೆಗೆ ಬರೋಣ ಬನ್ನಿ. ಒಟ್ಟು ಕಾಮಿಡಿ ತರ ಒಂದ್ ಸ್ವಲ್ಪ WWF ಮಾಡೋಣ. ಒಟ್ಟು ಕಾಮಿಡಿಯಾಗಿ ಈ ತರ ಹೊಡೆದಿದ್ದು ಹೊಡೆಸ್ಕೊಂಡಿನಿ ಅಂತ ಈ ತರ ಆಕ್ಟಿಂಗ್ ಮಾಡೋದು ಆ ತರ ಮಾಡೋಣ ಅಂತ ನಮ್ಮ ಹುಡುಗ ಒಬ್ಬ ಹೇಳಿ ಬಂದು ಎಲ್ಲರೂ ಸ್ಟಾರ್ಟಿಂಗ್ ಅಲ್ಲಿ ಒಪ್ಕೊಳಲ್ಲ. ಆದ್ರೆ ಎಲ್ಲರೂ ಕೂಡ ಫ್ಯಾಮಿಲಿ ಸಮಸ್ಯೆಯಿಂದ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಗುರು. ಮತ್ತು ಬಂಡವಾಳ ಹಾಕೋಕೆ ಯಾರೆಲ್ಲ ಇರ್ತಾರೆ ಅಂತಂದ್ರೆ ಅವರ ಫ್ಯಾಮಿಲಿ ಅಕ್ಕಪಕ್ಕದವರು ಒಬ್ಬರು ಇರ್ತಾರೆ ಗುರು. ಅವರು ಕೂಡ ಕೊಟ್ಟಿರ್ತಾರೆ. ಬಂಡವಾಳ ಹಾಕಿದ್ಮೇಲೆ ಆ ಕಾಂಪಿಟೇಷನ್ ಯಾವ ತರ ನಡೆಯುತ್ತೆ ಅನ್ನೋದೇ ಈ ಮೂವಿ. ಮತ್ತು ಒಬ್ಬ ತಂದೆ ಮಗಳ ಒಂದು ಬಾಂಧವ್ಯದ ಬಗ್ಗೆ ಮತ್ತು ಫ್ರೆಂಡ್ಶಿಪ್ಪರ ಬಗ್ಗೆ, ಒಬ್ಬ ಅಣ್ಣ ತಮ್ಮನ ಸಂಬಂಧಗಳ ಬಗ್ಗೆ ಈ ಮೂವಿ ಇರುತ್ತದೆ. ಮೂವಿ ಮಾತ್ರ ಒಂದು ಬೆಸ್ಟ್ ವಾಚಿಂಗ್ ಮೂವಿ ಅಂತ ಅನ್ಬೋದು. ಬಾಕ್ಸಿಂಗ್ ಸೀನ್ ಯಾವಾಗ ಬರುತ್ತೆ ನೋಡಿ ಆ ಟೈಮಲ್ಲಿ ಅಂತೂ ಬೇರೆ ಲೆವೆಲ್, ಬೇರೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಗುರು. ಫಸ್ಟ್ ಟೈಮ್ ನೋಡೋ ಮುಂದಾಗ ಒಂದ್ಸಲ ಕನೆಕ್ಟ್ ಆಗ್ಬಿಟ್ರೆ ಒಂದು ಅರ್ಧ ತಾಸಲ್ಲಿ ನೀವು ಮೂವಿ ಕನೆಕ್ಟ್ ಆಗ್ಬಿಡ್ತೀರಾ. ಆಮೇಲೆ ಮೂವಿ ನಿಮ್ಗೆ ಒಳಗೆ ಎಳ್ಕೊಂಡು ಹೋಗುತ್ತೆ. ಯಾವ ತರ ಅಂತ ಅಂದ್ರೆ ಈಗೇನ್ ಮಾಡ್ತಾನೆ ನಮ್ಮ ಹೀರೋ, ಈಗ ಯಾವ ತರ ಹೊಡಿತಾನೆ. ಲಾಸ್ಟ್ ಸೀನ್ ಅಲ್ಲಿ ಒಬ್ರು ಸ್ಪೆಷಲ್ ಆಗಿರೋ ಎಂಟ್ರಿ ಕೊಡ್ತಾರೆ. ಆ ಸೀನ್ ಅಂತೂ ನೀವು ಮಿಸ್ ಮಾಡ್ಕೊಳ್ಳೇಬಿಡಿ. ಆ ತರ ಸೀನ್ ಅಂತೂ ಬೇರೆ ಲೆವೆಲ್ ಅಂತ ಅನ್ಕೊಂಡ್ಬಿಡಿ. ಆ ತರ ಎಂಟ್ರಿ ಕೊಡ್ತಾರೆ. ಅವ್ರು ಯಾರು ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಈ ಮೂವಿ ಅಂತೂ ಬೇರೆ ಲೆವೆಲ್ ಅಂತ ಅನ್ಕೊಂಡ್ಬಿಡಿ. ಒಂದೀಟು ನನಗಂತೂ ಬೋರ್ ಹೊಡಿಸಿಲ್ಲ. ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಈ ಮೂವಿ ಇದೆ. ಮೂವಿ ಮಾತ್ರ ಬೆಸ್ಟ್ ಆಫ್ ಅಂಡ್ ಬೆಸ್ಟ್ ಮೂವಿ ಅಂತ ಅನ್ಬೋದು. ಫಸ್ಟ್ ಹಾಫ್ ಅಂತೂ ಬೇರೆ ಲೆವೆಲ್, ಸೆಕೆಂಡ್ ಹಾಫ್ ಮಾತ್ರ ಒಂದು ಮೈಂಡ್ ಬ್ಲೋವಿಂಗ್ ಅಂತ ಅನ್ಬೋದು. ಮೂವಿ ಮಾತ್ರ ನಿಮ್ಗೆ ಸಖತ್ತಾಗಿ ಇಂಟ್ರೆಸ್ಟ್ ಬರುತ್ತೆ ಗುರು. ಆ ಥರ ಎಂಟರ್ಟೈನ್ಮೆಂಟ್ ನಿಮಗೆ ಕೊಡೋಕೆ ಈ ಮೂವಿನ ತಂದಿದ್ದೀನಿ. ಮೂವಿ ನೋಡಿ ನಮ್ಮ ಕನ್ನಡ ಭಾಷೆಯಲ್ಲಿ. ಇದರ BGM ಕೂಡ ತುಂಬಾನೇ ಇಷ್ಟ ಆಗ್ತವೆ ಗುರು. ಒಂದೊಂದು BGM ಕೂಡ ಬೇರೆ ಲೆವೆಲ್ ಅನ್ಕೊಂಬಿಡಿ. ಒಂದು ಸ್ಟಾರ್ಟಿಂಗ್ ಸೀನಲ್ಲಿ ನಮ್ಮ ಹೀರೋ ಎಂಟ್ರಿ ಸೀನಲ್ಲಿ ಇದ್ರ ಬೇರೆ ಲೆವೆಲ್. ಈ ಮೂವಿಗೋಸ್ಕರ ಎಷ್ಟೋ ಜನ ಫಿಸಿಕಲಿ ಸ್ವಲ್ಪ ಬಾಡಿ ಬಿಲ್ಡರ್ ಆಗಿದ್ದಾರೆ. ವೆರಿ ನೈಸ್ ಅಂತ ಅನ್ಬೋದು. ಫಿಸಿಕಲಿ ಮಾತ್ರ ಬೇರೆ ಲೆವೆಲ್ ಅನ್ಕೊಂಬಿಡಿ. ಹೀರೋ ಅವರು ಸಖತ್ತಾಗಿ ಬಾಡಿ ಬೆಳೆಸಿದ್ದಾರೆ ಈ ಮೂವಿಯಲ್ಲಿ. ಆ ವಿಲ್ಲನ್ ಬಗ್ಗೆ ಹೇಳ್ಬೇಕಂದ್ರೆ, ವಿಲ್ಲನ್ ಇದ್ರೆ ಈ ತರ ಇರಬೇಕು ಅನ್ನೋ ಕ್ಯಾರೆಕ್ಟರ್ ಆ ವಿಲ್ಲನ್ಗಿರುತ್ತದೆ. ಆ ಮೂವಿಯಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಮೂವಿ ಮಾತ್ರ ವಿಲ್ಲನ್ ಅಂತೂ ಬೆಸ್ಟ್ ವಿಲ್ಲನ್ ಅಂತ ಅನ್ಬೋದು. ಈ ತರ ವಿಲ್ಲನ್ ನಾನು ಯಾವತ್ತಿದ್ರು ನೋಡೇ ಇಲ್ಲ. ಆದ್ರೆ ಈ ತರ ವಿಲ್ಲನ್ ಅಂತೂ ಹೆವಿ ತಗೊಂಬಿಡಿ. ಲಾಸ್ಟ್ ಸೀನಲ್ಲಿ ಎಲ್ಲರೂ ಕೂಡ ಇದ್ದಂಗೆ ಮಾಡೇ ಏನೋ ಇರ್ತಾರಲ್ವಾ, ಅದೊಂದು ಬೇರೆ ಲೆವೆಲ್. ಎಲ್ಲರೂ ಕೂಡ ನಮ್ಮವ್ರು ಅನ್ಕೋತೀವಿ. ಆದ್ರೆ ಈ ಮೂವಿಯಲ್ಲಿ ಗೊತ್ತಾಗುತ್ತೆ ಯಾರು ಕೂಡ ನಮ್ಮವರಲ್ಲ ಅನ್ನೋದನ್ನ ಈ ಮೂವಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಈ ಮೂವಿ ಒಂದ್ ನೋಡಕ್ ಚೆನ್ನಾಗಿದೆ, ಚೆನ್ನಾಗಿದೆ. ಮೂವಿ ಮಾತ್ರ ಒಂದು ಬೆಸ್ಟ್ ವಾಚ್ ಅಂತ ಅನ್ಬೋದು. ಇದೇ ತರ ವಿಡಿಯೋಸ್ ಆಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮ್ಗೋಸ್ಕರ ಬಂದು ಸೇರ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ಬರ್ತೀನಿ. ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ. ಮೂವಿ ಮಾತ್ರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಮೂವಿ ಮಾತ್ರ ಬಾಕ್ಸಿಂಗ್ ಬಗ್ಗೆ ಹೆವಿ ಅಂತ ತೋರಿಸಿದ್ದಾರೆ. ಬಾಕ್ಸಿಂಗ್ ಯಾವ ತರ ಇರುತ್ತೆ, ಏನೆಲ್ಲ ಇರುತ್ತೆ ಅನ್ನೋದನ್ನ ಈ ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಅದೊಂದು ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಗುರು ಇದು. ಮಿಸ್ ಮಾಡ್ಕೊಳ್ದೆ ನೋಡಿ ನಮ್ಮ ಕನ್ನಡ ಭಾಷೆಯಲ್ಲಿ.